ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅಪೋಲೋ ಆಸ್ಪತ್ರೆಗೆ ಆನಂದ್ ಸಿಂಗ್ ದಾಖಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಡಿಕೆ ಸುರೇಶ್ ಹೇಳಿಕೆಗೆ ಬಿಜೆಪಿ ನಾಯಕ ಆರ್ ಅಶೋಕ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೌದು, ಆನಂದ್ ಸಿಂಗ್ ಅವರಿಗೆ ಎದೆ ನೋವಾಗಿದೆ ಅನ್ಕೊಳ್ಳೋಣ. ಯಾಕೆ ಎದೆ ನೋವಾಗಿದೆ? ಸೊ ಇಲ್ಲಿ ವಿಚಾರ ಏನಿದೆಯಪ್ಪ ಅಂತಂದರೆ, ಎದೆಗೆ ಬಾಟಲ್ ಚುಚ್ಚಿದ್ರಿಂದ ಎದೆ ನೋವು ಬಂದಿದೆ ಅವರಿಗೆ. ಈ ಬಗ್ಗೆ ಆಸ್ಪತ್ರೆ ವೈದ್ಯರಿಂದ ಹೇಳಿಕೆ ಕೊಡಿಸ್ಲಿ ಅಂತ ಸವಾಲು ಹಾಕಿದ್ದಾರೆ. ಇಡೀ ಶಾಸಕರ ಮಾನ ಮರ್ಯಾದೆಯನ್ನು ಕಾಂಗ್ರೆಸ್ ತೆಗೆದುಹಾಕಿದೆ. ಆನಂದ್ ಸಿಂಗ್ ಹೊಟ್ಟೆಗೆ ಬಾಟಲನ್ನು ಇರಿಯಲಾಗಿದೆ. ನಾನು ಕೂಡ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದವನು, ಸೊ ನನಗೂ ಪೊಲೀಸ್ ಇಲಾಖೆ ಬಗ್ಗೆ ತಿಳುವಳಿಕೆ ಇದೆ. ಸೊ ಹೀಗಂತ ಬೆಂಗಳೂರಿನಲ್ಲಿ ಮಾಜಿ DCM ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಡೀ ಶಾಸಕರ ಮಾನ ಮರ್ಯಾದೆಯನ್ನು ಕುಡಿದು ಗಲಾಟೆ ಮಾಡಿ ಎದೆಗೆ ಬಾಟಲ್ ಇರ್ಕೊಂಡು ಹೊಟ್ಟೆಗೆ ಬಾಟಲ್ ಇರಿದುಕೊಂಡು ಚುಚ್ಕೊಂಡು ಹೊಡೆದಾಡಿದ್ದಾರೆ. ಸೊ ಇದು ಇಡೀ ಶಾಸಕರ ಮಾನ ಮರ್ಯಾದೆಯನ್ನು ತೆಗೆದಿರುವಂಥ ವಿಚಾರ. ಈ ಬಗ್ಗೆ ಬೇಕಾದರೆ ಆಸ್ಪತ್ರೆ ವೈದ್ಯರಿಂದ ಹೇಳಿಕೆಯನ್ನು ಕೊಡಿಸ್ಲಿ, ಒಂದು ಸ್ಟೇಟ್ಮೆಂಟನ್ನು ಕೊಡಿಸ್ಲಿ, ಹೀಗೆ ಆಗಿದೆ ಅನ್ನುವಂಥದ್ರ ಬಗ್ಗೆ. ನಾನು ಕೂಡ DCM ಆಗಿ ಕೆಲಸ ಮಾಡಿದವನು, ಗೃಹ ಮಂತ್ರಿಯಾಗಿ ನನಗೂ ಇಲಾಖೆ ಬಗ್ಗೆ ಗೊತ್ತಿದೆ ಚೆನ್ನಾಗಿ ಅಂತ ಹೇಳಿದ್ದಾರೆ. ಗೌರವಾನ್ವಿತ ಸಚಿವರು DK ಶಿವಕುಮಾರ್ ಅವರು, ಅವ್ರ ತಮ್ಮ ಆನಂದ್ ಸಿಂಗ್ ಅವರು ಅಪೋಲೋ ಆಸ್ಪತ್ರೆಯಲ್ಲಿ ಮದುವೆಗೆ ಹೋಗಿದ್ದಾರೆ. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು, ಆಸ್ಪತ್ರೆಯಲ್ಲಿ ಮದುವೆ ಹೆಂಗೆ ನಡೀತೆ? ತಾಳ ಮೇಳ ಹೆಂಗೆ? ಬ್ಯಾಂಡ್ ಸೆಟ್ ಹೆಂಗ್ ಹೊಡಿತಾರೆ? ಏನ್ ಡಾಕ್ಟರ್ಗಳು, ನರ್ಸ್ಗಳು ಇವರೆಲ್ಲ ಪುರೋಹಿತರ? ಒಬ್ಬ ಸಚಿವರಾಗಿ ಮದುವೆಗೆ ಹೋಗಿದ್ದಾರೆ ಅಂತಂದ್ರೆ ಆಸ್ಪತ್ರೆಯಲ್ಲಿ ಮದುವೆ ಆಗೋದನ್ನ ಯಾರಾದ್ರೂ ನಂಬ್ತಾರ? ಸನ್ಮಾನ್ಯ ನೀರಾವರಿ ಸಚಿವರು ದಯವಿಟ್ಟು ರಾಜ್ಯದ ಜನತೆಯನ್ನ ದಾರಿ ತಪ್ಪುವಂತ ಕೆಲಸವನ್ನ ಮಾಡಬೇಡಿ. ಇವತ್ತು ಇಷ್ಟೆಲ್ಲ ಕಾರಣಕರ್ತರು ನನಗನ್ಸ್ತೈತೆ ಸಿದ್ದರಾಮಯ್ಯನವರೇ. ಶಾಸಕ ಮಧ್ಯೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಅಲ್ಲಿ 5-6 ಗ್ರೂಪ್ಗಳನ್ನ ಮಾಡಿ, ಆ ಗ್ರೂಪ್ಗಳನ್ನ ತಾಳಕ್ಕೆ ತಕ್ಕಂತೆ ಕುಣಿಸಿ, ನಿನ್ನೆ ನಡೆದಂತ ಶಾಸಕಾಂಗ ಪಕ್ಷದಲ್ಲೂ ಕೂಡ ಸುಮಾರು 20ರಿಂದ 25 ಜನ ಶಾಸಕರು CM ಬದಲಾವಣೆ ಆಗಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಇವೆಲ್ಲವನ್ನ ನೋಡ್ತಾ ಇದ್ರೆ ಈ ಹೊಡೆದಾಟ, ಈ ಗುದ್ದಾಟ,